ಬೆಂಗಳೂರು ದಕ್ಷಿಣದಲ್ಲಿ ನಕಲಿ ಔಷಧಿಗಳ ಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಆರೋಪಿ ಪ್ರಶಾಂತ್ ತಾವರೆಕೆರೆ ಮತ್ತು ಸಹಚರರು ಅರೆಸ್ಟ್ ಆಗಿದ್ದಾರೆ. ವಿದೇಶದಿಂದ ನಕಲಿ ಔಷಧಿಯೊಂದಿಗೆ ಬರುವಾಗಲೇ ಅಧಿಕಾರಿಗಳು ಅವರನ್ನು ಲಾಕ್ ಮಾಡಿದ್ದಾರೆ. ನಕಲಿ ಔಷಧ ಪ್ರತಿಷ್ಠಿತ ಕಂಪನಿಗಳ ಲೇಬಲ್ಗಳನ್ನು ಅಂಟಿಸಿ ಮಾರಾಟ ಮಾಡುತ್ತಿದ್ದಂಥ ದೊಡ್ಡ ಜಾಲವನ್ನು ಕರ್ನಾಟಕದಲ್ಲಿ ಪತ್ತೆ ಹಚ್ಚಲಾಗಿದೆ. ಬೇರೆ ಬೇರೆ ರಾಜ್ಯಗಳಿಂದ ಮಾತ್ರವಲ್ಲದೆ ಬೇರೆ ಬೇರೆ ದೇಶಗಳಿಂದಲೂ ಕೂಡ ಔಷಧಿಗಳನ್ನು ತರಿಸಿಕೊಂಡು ಇಲ್ಲಿ ಮಾರಾಟ ಮಾಡಲಾಗ್ತಾ ಇದೆ. ಹೀಗೆ ಬೇರೆ ದೇಶದಿಂದ ಔಷಧಿಯನ್ನು ತರುವ ಸಂದರ್ಭದಲ್ಲೇ ಪ್ರಶಾಂತ್ ತಾವರೆಕೆರೆ ಅರೆಸ್ಟ್ ಆಗಿದ್ದಾನೆ. ಕಸ್ಟಮ್ಸ್ ಅಧಿಕಾರಿಗಳ ಬಲೆಗೆ ಬಿದ್ದಿದ್ದಾನೆ ಪ್ರಶಾಂತ್. ಪೊಲೀಸರ ದಾಳಿ ವೇಳೆ ತಲೆಮರೆಸಿಕೊಂಡಿದ್ದ ಪ್ರಶಾಂತ್ ಹುಡುಕಾಟ ನಡೆಸಿದ್ದಂಥ SIT ಅಧಿಕಾರಿಗಳು ಮತ್ತು ತಾವರೆಕೆರೆ ಪೊಲೀಸರು ಈ ವೇಳೆ ದುಬೈನಲ್ಲಿ ಪ್ರಶಾಂತ್ ಇರುವ ಬಗ್ಗೆ ಮಾಹಿತಿ ಸಿಕ್ಕಿತ್ತು. ಸದ್ಯ ವಿದೇಶದಿಂದ ಕಡಿಮೆ ಬೆಲೆಗೆ ಔಷಧಿ ತರುವಾಗ ಅವರನ್ನು ಅರೆಸ್ಟ್ ಮಾಡಲಾಗಿದೆ. ಏರ್ಪೋರ್ಟ್ನಲ್ಲಿ ಮೂವರನ್ನು ಬಂಧಿಸಲಾಗಿದೆ. ಅಧಿಕಾರಿಗಳು ಇಂಟರ್ಪೋಲ್ ಮುಖಾಂತರ ಆರೋಪಿಗಳನ್ನು ವಶಕ್ಕೆ ಪಡೆಯಲು SIT ಸಜ್ಜಾಗ್ತಾ ಇದೆ. ನೋಡ್ತಾ ಇದ್ದೀರಿ, ನಕಲಿ ಔಷಧಿ ಜಾಲ ಎಷ್ಟರ ಮಟ್ಟಿಗೆ ವ್ಯಾಪಕವಾಗಿ ತನ್ನ ಜಾಲವನ್ನು ವಿಸ್ತರಿಸಿಕೊಂಡಿದೆ ಅಂತ ಹೇಳಿ ಅದಕ್ಕಾಗಿ ವಿಶೇಷ ತಂಡವನ್ನು ರಚನೆ ಮಾಡಲಾಗಿದೆ. ಎಲ್ಲೆಲ್ಲಿ ನಕಲಿ ಔಷಧಿಗಳನ್ನು ತಯಾರು ಮಾಡಲಾಗುತ್ತೆ, ಹೇಗೆ ಅದನ್ನು ಮಾರಾಟಕ್ಕೆ ಬಳಸಿಕೊಳ್ಳಲಾಗುತ್ತೆ, ಇದರಲ್ಲಿ ಇನ್ವಾಲ್ವ್ ಆಗಿರುವಂಥ ವ್ಯಕ್ತಿಗಳು ಯಾರು, ಜೊತೆಗೆ ಪ್ರತಿಷ್ಠಿತ ಕಂಪನಿಗಳ ಹೆಸರುಗಳನ್ನು ದುರ್ಬಳಕೆ ಮಾಡಿಕೊಂಡಿರುವಂಥ, ಜೊತೆಗೆ ಮಾರಾಟ ಮಾಡಬೇಕು ಅಂತ ಹೇಳಿದ್ರೆ ಅದೊಂದು ಚೈನ್ ಲಿಂಕ್ ಇರಬೇಕು. ನಕಲಿ ಔಷಧವನ್ನು ತಂದು ಏಕಾಏಕಿ ಮಾರುಕಟ್ಟೆಗೆ ಅಥವಾ ಬೀದಿ ಬದಿಯಲ್ಲಿ ಮಾರಾಟ ಮಾಡೋಕ್ಕಾಗೋದಿಲ್ಲ. ಬದಲಾಗಿ ಔಷಧಿ ಅಂಗಡಿಗಳು ಕೂಡ ಅದನ್ನು ಒಪ್ಪಿಕೊಳ್ಬೇಕಾಗತ್ತೆ. ನಿಜಕ್ಕೂ ಔಷಧಿ ಅಂಗಡಿಗಳು ಕಂಪನಿಯಿಂದ ಖರೀದಿ ಮಾಡುವ ಬದಲಾಗಿ ಅಂತ ನಕಲಿ ವ್ಯಕ್ತಿಗಳಿಂದ ಹೇಗೆ ಖರೀದಿ ಮಾಡಿದ್ರು ಅನ್ನೋದು ಅಚ್ಚರಿ ಹುಟ್ಟಿಸುತ್ತೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ನೀಡ್ತಾರೆ. ಸಂತೋಷ್, ಈಗ ಕೇವಲ ಒಬ್ಬ ಇಬ್ಬ ವ್ಯಕ್ತಿಗಳಿಂದ ಇದು ಸಾಧ್ಯವಿಲ್ಲ, ಒಂದು ದೊಡ್ಡ ಜಾಲವೇ ಇರಬೇಕು ಅಂತ ಕಾಣಿಸುತ್ತೆ. ವಿದೇಶದಿಂದ ನಮ್ಮ ಸಾಮಾನ್ಯ ಗ್ರಾಹಕನ ಕೈಯವರೆಗೂ ತಲುಪಬೇಕು ಅಂತ ಹೇಳಿದ್ರೆ ಬಹಳ ದೊಡ್ಡ ಲಿಂಕ್, ಚೈನ್ ಲಿಂಕಲ್ಲಿ ವರ್ಕ್ ಆಗಿದೆ ಅಂತ. ಈಗ ಇವನ ಪ್ರಶಾಂತ್ ತಾವರೆಕೆರೆ ಹತ್ರ ಸಿಕ್ಕಿರುವ ಔಷಧಗಳು ಯಾವ್ಯಾವು, ಏನು ಎತ್ತ ನಮ್ಮ ಮಾಹಿತಿ ಸಿಕ್ಕಿದೆಯಾ, ಜೊತೆಗೆ ಎಷ್ಟು ಜನ ಇನ್ವಾಲ್ವ್ ಆಗಿರ್ಬೋದು ಇಲ್ಲಿ ಅಂತ? ದಶರಥ್, ಈಗ ಪ್ರಕರಣದ ಪ್ರಮುಖ ಕಿಂಗ್ಪಿನ್ ಆಗಿದ್ದಂತ ಪ್ರಶಾಂತ್ ಈತನ ಕಸ್ಟಮ್ ಅಧಿಕಾರಿಗಳು ಮಾಹಿತಿಯ ಮೇರೆಗೆ ಬಂಧನ ಮಾಡಿರುವಂತದ್ದು. ಈಗಾಗಲೇ ಇಂಟರ್ಪೋಲ್ ಮುಖಾಂತರ ಈತನ ಬಗ್ಗೆ ಮಾಹಿತಿಯನ್ನ SIT ಅಧಿಕಾರಿಗಳು ಎಲ್ಲ ಕಡೆ ರವಾನೆಯನ್ನ ಮಾಡಿದ್ರು. ಈತ ಹೊರದೇಶಗಳಿಂದ ಔಷಧಿಗಳನ್ನ ಇಂಡಿಯಾಕ್ಕೆ ತೆಗೆದುಕೊಂಡು ಬರುವಂತ ಸಂದರ್ಭದಲ್ಲಿ ಮಾಹಿತಿ ಇತ್ತು. ಈ ಮಾಹಿತಿಯನ್ನ ಆಧಾರವಾಗಿ ಅವನ್ನ ಬಂಧಿಸಿ ಸದ್ಯ SIT ಅಧಿಕಾರಿಗಳಿಗೆ ಮಾಹಿತಿಯನ್ನು ನೀಡಿದರೆ ಆತನ ವಶಕ್ಕೆ ಪಡ್ಕೊಳ್ಳಿಕ್ಕೆ ಸದ್ಯ SIT ಅಧಿಕಾರಿಗಳು ಒಂದು ತಂಡ ಆತನ ವಶಕ್ಕೆ ಪಡ್ಕೊಳ್ಳಿಕ್ಕೆ ಮುಂದಾಗಿರುವಂತದ್ದು. ಅಲ್ಲಿಂದ ಔಷಧಿಗಳನ್ನ ಏನ್ ತರ್ತಾರೆ, ಔಷಧಿಗಳನ್ನ ತಂದು ಅದನ್ನು ಓಪನ್ ಮಾಡಿ ಅದಕ್ಕೆ ಮಿಕ್ಸ್ ಮಾಡಿ ಔಷಧಿಗಳನ್ನ ಏನು ಕಲಬೆರಕೆಯನ್ನ ಮಾಡಿ ಮಾರಾಟವನ್ನ ಮಾಡ್ತಿದ್ದ ಅನ್ನೋದ್ರ ಬಗ್ಗೆ ಮಾಹಿತಿ ಇರುವಂತದ್ದು. ಸದ್ಯ ಈ ತಾವರೆಕೆರೆಯಲ್ಲಿ ದಾಳಿ ನಡೆಸಿದಾಗ ಒಂದಿಷ್ಟು ಔಷಧಿಗಳಿಗೆ ಸಿಕ್ಕಿತ್ತು. ಅದಾದ ನಂತರವೂ ಕೂಡ ಇವ್ರದೇ ಆದ ಒಂದು ದೊಡ್ಡ ಜಾಲವನ್ನ ಮಾಡ್ಕೊಂಡು ಎಲ್ಲೆಲ್ಲಿ ಬೇಕೋ, ಯಾವ ಕಡೆ ಬೇಕೋ ಇವ್ರದೇ ಡೀಲರ್ಗಳನ್ನ ಇಟ್ಕೊಂಡು ಯಾರಿಗೂ ಗೊತ್ತಾಗದ ರೀತಿಯಲ್ಲಿ ತಂದದ್ನ ಮಾರಾಟವನ್ನ ಮಾಡ್ತಿದ್ರು ಅನ್ನೋದು. ಸದ್ಯ ಇದರ ಹಿಂದೆ ಯಾರೆಲ್ಲ ಇದ್ದಾರೆ, ಎಲ್ಲಿಂದ ಬರ್ತಾ ಇತ್ತು, ಮತ್ತೆ ಯಾವ್ದಾದ್ರು ಆಸ್ಪತ್ರೆಗಳಿಗೆ ಗಳನ್ನ ಕೊಡ್ತಾ ಇದ್ರೆ, ಎಲ್ಲೆಲ್ಲಿ ಕೊಡ್ತಾ ಇದ್ರೆ, ಮತ್ತೆ ಇದುವರೆಗೂ ಎಷ್ಟು ಸಮಯದಿಂದ ಮಾಡ್ತಾ ಇದ್ರು, ಎಲ್ಲೆಲ್ಲಿ ಕೊಟ್ಟಿದ್ರೆ ಎಲ್ಲ ಮಾಹಿತಿಗಳನ್ನು ಕಲೆ ಆಗ್ತಾ ಇತ್ತು. ಸದ್ಯ ಪ್ರಕರಣದ ಕಿಂಗ್ ಪಿನ್ ಏನಿದೆ ಪ್ರಶಾಂತ್ ಪೊಲೀಸರ ಬಲೆಗೆ ಬಿದ್ದಿರುವಂತದ್ದು. ಪೊಲೀಸರು ಸದ್ಯ ಆತನ ವಶಕ್ಕೆ ಪಡ್ಕೊಂಡು ವಿಚಾರಣೆ ಮಾಡಿದ ಬಳಿಕ ಮತ್ತಷ್ಟು ಅಂಶಗಳು ಹೊರಬರುವಂತದ್ದು. ಥ್ಯಾಂಕ್ ಯು ಸಂತೋಷ್ ನಿಮ್ಮೆಲ್ಲ ಮಾಹಿತಿಗೆ.